ನಮಸ್ಕಾರ. ನನ್ನ ಹೆಸರು ಚನ್ನಬಸವಗೌಡ ಪಾಟೀಲ್, ಕೆರಾನ್ ಆರ್ಗ್ಯಾನಿಕ್ ಲಿಮಿಟೆಡ್ ಇಂದ ಬಂದಿದ್ದೀವಿ. ನಾವು ನೀವು ಪರಿಚಯ ಆಗಿ ಶುಂಠಿ ಬಗ್ಗೆ ನೀವು ಮಾಹಿತಿ ಕೇಳಿಂದ ನಾವೆಲ್ಲ ಮಾಹಿತಿ ಹೇಳಿದ್ವಿ. ನೀವು ಅದರೊಳಗೆ ನಮ್ಮ ಮಾಹಿತಿ ಪ್ರಕಾರ ನೀವು ಎಲ್ಲ ಪ್ರಾಡಕ್ಟ್ಗಳನ್ನು ನಮ್ಮ ಕೆರಾನ್ ಪ್ರಾಡಕ್ಟನ್ನು ತೊಗೊಂಡಿರಿ. ಹೌದ್ರಿ. ತೊಗೊಂಡ ಮೇಲೆ ನೀವು ಅದನ್ನ ಉಪಯೋಗ ಮಾಡಿದ್ರಿ. ಉಪಯೋಗ ಮಾಡಿದಿಂದ ನೀವು ಡ್ರಂಚಿಂಗ್ ಎಷ್ಟು ಸಾರಿ ಮಾಡಿದ್ರಿ, ಸ್ಪ್ರೇ ಎಷ್ಟು ಸಾರಿ ಮಾಡಿದ್ರಿ, ಏನೇನನ್ನ ಸ್ಪ್ರೇ ಮಾಡಿದ್ರಿ, ಡ್ರಂಚಿಂಗ್ ಮಾಡಿದ್ರಿ ಅನ್ನೋದನ್ನು ಸ್ವಲ್ಪ ವಿವರವಾಗಿ ಹೇಳಿ. ಸರ್, ನಮಗೆ ನೀವು ಪರಿಚಯ ಆಗಿದ್ದು ಫೇಸ್ಬುಕ್ ಅಲ್ಲಿ. ನಿಮ್ಮೂರು? ನಮ್ಮೂರು ಕಿಕ್ಕೇರಿ ಹೋಬಳಿ, ರಾಮನಹಳ್ಳಿ ಗ್ರಾಮ, ಕೇರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಮತ್ತೆ ನಮಗೆ ಫಸ್ಟ್ ಇವರೇ ಚನ್ನಬಸವಗೌಡ್ರೆ ನಮಗೆ 1 ಟನ್ ರ್ಯಾಪಿಡಾನು ಇವು ಫಸ್ಟಿಗೆ ಸ್ಪ್ರೈ ಕೊಡಿ ಅಂತ ಕೊಟ್ಟರು. ಚಿಕ್ಕ ಮೊಳಕೆಯಲ್ಲಿ ನಾಟಿ ಮಾಡಿ ಒಂದು 30 ದಿವಸ ಆಗಿತ್ತು. ಅಷ್ಟರಲ್ಲಿ ಸ್ಪ್ರೈ ಮಾಡಿದ ನಂತರ ಮತ್ತೆ ಡ್ರಂಚಿಂಗ್ ಅದೇ ರ್ಯಾಪಿಡಾನು 1 ಟನ್ನು ಮತ್ತೆ ಅದರೊಟ್ಟಿಗೆ ಒಂದು ಗೊಬ್ಬರ ಆಗಿ ಸೇರಿಸಿ ಟ್ರಂಚಿಂಗ್ ಮಾಡ್ದ. 2 ಸಾರಿ ಟ್ರಂಚಿಂಗ್ ಕೊಟ್ಟಿದ್ದೀನಿ, ಒಂದು 4 ಸಾರಿ ಸ್ಪ್ರೈ ಕೊಟ್ಟಿದ್ದೀನಿ. ಅಂದ್ರೆ ನಾವು ಫಸ್ಟಿಗೆ ಒಂದು 30 ದಿವಸ ನಾಟಿ ಮಾಡಿದ ಫಸ್ಟಿಗೆ ಪರ್ಚಾರಿ ಸ್ಪ್ರೈ ಕೊಟ್ಟ ಸರ್. ಒಂದು ಮೈಕ್ರೋನ್ಯೂಟ್ರೆಂಟು, ರ್ಯಾಪಿಡಾನು, 1 ಟನ್ನು ಮತ್ತೆ ಸ್ಟಿಕಾನ್ ಹಾಕಿ ಸ್ಪ್ರೈ ಕೊಟ್ಟು. ಅದರ ನಂತರ ಮತ್ತೆ ಸ್ವಲ್ಪ ಡೆವಲಪ್ ಆದ ನಂತರ ಮತ್ತೆ ಇನ್ನೊಂದು ಸ್ಪ್ರೈ ಕೊಟ್ಟು. ಸೇಮ್ 2 ಸಾರಿ ಸ್ಪ್ರೈ ಮುಗಿತಿದಂಗೆ ಇನ್ನೊಂದು ಟ್ರಂಚಿಂಗ್ ಕೊಟ್ಟು. ರ್ಯಾಪಿಡಾನು, 1 ಟನ್ನು, ಸ್ಟಿಕಾನು, ಅದ್ರೊಟ್ಟಿಗೆ ಒಂದು ಫರ್ಟಿಲೈಸರ್ ಗೊಬ್ಬರ ಹೇಳಿದ್ರು, ಅದಾಕಿ ಟ್ರಂಚಿಂಗ್ ಮಾಡ್ದು. ಅದ್ರ ನಂತರ ಮತ್ತೆ ಸ್ವಲ್ಪ ಶುಂಠಿ ಹಂತದಲ್ಲಿ ಬಂದ ನಂತರ ಗೊಬ್ಬರ ಕೊಟ್ಟು. 9-24 ಒಂದು ಅಮೋನಿಯಂ ಸಲ್ಫೇಟು ಮತ್ತೆ ಪೊಟ್ಯಾಶ್ ಯಾವುದೋ ಕೊಟ್ಟಿತ್ತು, ಅದು ಪೊಟ್ಯಾಶ್ ಅದರೊಟ್ಟಿಗೆ ಕೊಟ್ಟ ಗೊಬ್ಬರ. ಅದ್ರ ನಂತರ ಇನ್ನು ಒಂದೇ ಚಿತ್ತ ಗೊಬ್ಬರ ಹಾಕಿದ್ದು ಲೈಟಾಗಿ. ಅದ್ರ ನಂತರ ಇನ್ನೊಂದು ಚಿತ್ತ ಗೊಬ್ಬರ ಕೊಡೋಣ ಅನ್ಕೊಂಡೆ ನಾನು. ಅಷ್ಟರಲ್ಲಿ ಗೊಬ್ಬರ ಅವಶ್ಯಕತೆ ಇಲ್ಲ ಅನ್ನಿಸ್ತು, ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಟ್ರಂಚಿಂಗ್ ಮತ್ತೊಂದ್ಸರಿ ಮಾಡಿದೆ. 2 ಸಾರಿ ಟ್ರಂಚಿಂಗ್ ಮುಗಿದಿದೆ, 1 ಸಾರಿ ಗೊಬ್ಬರ ಹಾಕಿದೆ, ಮತ್ತೆ ಸ್ಪ್ರೈ ಕಂಟಿನ್ಯೂ ಒಂದು 4 ಸಾರಿ ಆಗೈತೆ. ಮತ್ತೆ ಉಳಿಂದು ಸಣ್ಣ ಪುಟ್ಟ ಮಾಡ್ಕೊತಾ ಇದ್ವಿ. ಮತ್ತೆ ನೀವು ಫರ್ಟಿಲೈಸರ್ಸ್ ಅನ್ನ ಏನೇನು ಉಪಯೋಗ ಮಾಡಿದ್ರಿ ಸರ್? ಫರ್ಟಿಲೈಸರ್ಸ್ ಅಲ್ಲಿ 9-4-90-24 ಗೊಬ್ಬರ ಮತ್ತೆ ಅಮೋನಿಯಂ ಸಲ್ಫೇಟ್ ಅಷ್ಟೇ. ಒಂದೇ ಬಾರಿ ಫರ್ಟಿಲೈಸರ್ಸ್ ಅನ್ನ ಹಾಕಿರೋದು? ಹೌದು, ಒಂದೇ ಬಾರಿ. ಮತ್ತೆ ನೀವು ಫರ್ಟಿಲೈಸರ್ಸ್ ಉಪಯೋಗ ಮಾಡಿಲ್ಲ, ಕೆರಾನ್ ಪ್ರಾಡಕ್ಟ್ ಮಾತ್ರ ಉಪಯೋಗ ಮಾಡಿರೋದು. ಮತ್ತೆ ಇದು ಸ್ವಲ್ಪ ಉಳಿಪಳಿಂದ ಗರಿ ರೋಗ ಇದ್ದಾಗ ಒಂದೊಂದು ಉಳಿನ ಸ್ಪ್ರೈ ಮಾಡ್ಕೊಂಡಿದ್ವಿ. ನೀವು ನಮ್ಮ ಕೆರಾನ್ ಪ್ರಾಡಕ್ಟ್ ಬಗ್ಗೆ ಎಲ್ಲ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ನಾನು ಇಷ್ಟಪಡೋದು ಏನಂತ ಹೇಳಿದ್ರೆ, ಕೆರಾನಿಕ್ ಬಹಳ ತುಂಬಾ ಚೆನ್ನಾಗೈತೆ. ನಾನು ಶುಂಠಿ ಬೆಳೆದಿರೋದೇ ಪ್ರಥಮ ಬಾರಿಗೆ. ಅದರಲ್ಲಿ ನನಗೆ ಬಹಳ ಚೆನ್ನಾಗೈತೆ ಅಂತ ಒಳ್ಳೆ ರಿಸಲ್ಟ್ ಐತೆ. ಅದ್ರ ದೇಶದಿಂದ ನಾನು ಇದನ್ನೇ ಕಂಟಿನ್ಯೂ ಮಾಡ್ಕೊ ಬಂದಿದ್ದು. ಬೇರೆ ಯಾವ್ದಕ್ಕೂ ನಾವು ಬೇರೆ ಕಡೆ ಅಡ್ಡಾಡಕ್ಕೆ ಹೋಗಿಲ್ಲ. ಮುಂದೆ ನೀವು ಶುಂಠಿ ಮಾಡೋದನ್ನ ನಿರೀಕ್ಷೆ ಇದೆ? ನಾವು ಮಾಡೋ ನಿರೀಕ್ಷೆ ಇದೆ, ಆದ್ರೆ ಮಾಡ್ತೀವಿ, ಆದ್ರೆ ಇದೇ ಮಾಡ್ತೀವಿ, ಬೇರೆ ಯಾರು ಮಾಡಲ್ಲ. ಬೇರೆ ಯಾವ್ದು ಮಾಡಲ್ಲ, ಕೆರಾನ್ ಮಾತ್ರ ಮಾಡ್ತೀವಿ. ಬೇರೆ ರೈತರು ಬಹಳ ಎಲ್ಲ ಪ್ರಚಾರ ಅನುಕೂಲ ಐತೆ. ಇದ್ರಲ್ಲಿ ಏನು ಮೋಸ ಇಲ್ಲ. ರೈತರುಗಳು ಸುಮ್ಕೆ ಅಲ್ಲಿ ಇಲ್ಲಿ ಪ್ರಾಡಕ್ಟ್ ಅದು ಇದು ತಗೊಂಡು ಕೊಡ್ತಾರೆ. ಅದ್ರಲ್ಲಿ ಒಂದು ಕರೆಕ್ಟ್ ಆಗಿರೋದ್ ಕೊಟ್ರೆ ಇನ್ನು 10 ಸೇರ್ಸ್ ಕೊಟ್ಟಿರ್ತಾರೆ. ರೈತರಿಗೆ ಅಷ್ಟು ಗೊತ್ತಿಲ್ಲ. ಕೆರಾನ್ ಪ್ರಾಡಕ್ಟ್ ಅಲ್ಲಿ ಇದೇನಪ್ಪಾ ಅಂತ ಹೇಳಿದ್ರೆ ಭೂಮಿಗೆ ಉತ್ತಮ ಇದು. ಅದ್ರ ಯಾವ ತರ ಅಂತ ಹೇಳಿದ್ರೆ, ಇದ್ರಲ್ಲಿ ನಮ್ಮ ಜೀವಾಣುಗಳು ಏನವೆ ಕೆರಾನ್ ಅಲ್ಲಿ ಬಹಳ ಚೆನ್ನಾಗಿ ಬರ್ತದೆ. ಫರ್ಟಿಲೈಸರ್ಸ್ ಏನಪ್ಪಾ ಅಂದ್ರೆ ಭೂಮಿ ಸತ್ವನ ಕಳ್ಕೊಬಿಟ್ಟಿರ್ತಾರೆ. ಈಗ ಅದಕ್ಕೆ ನಾನು ಅಲ್ಲಿ ಕಬ್ಬಿನ ತರಗು ಸುಧಾ ಬೆಂಕಿ ಇಟ್ಟದಂಗೆ ಮಡ್ಚಿಂಗ್ ಮಾಡಿಸಿದ್ದೀನಿ. ನಮಸ್ಕಾರ. ಈಗ ಅದಕ್ಕೂ ನಾನು ಕಬ್ಬಿಗೂ ಸುಧಾ ಕೆರಾನ್ನೇ ಮಾಡೋಣ ಅಂತ ನನ್ನ ಅಭಿಪ್ರಾಯದಿಂದ ಅದನ್ನೇ ಮಾಡ್ತೀನಿ. ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ಕಾರ ಸರ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 25, 26, 27, 28, 29, 30, 31, 32, 33, 34, 35, 36, 37, 38. ನಮಸ್ಕಾರ ರೈತ ಬಾಂಧವರೇ, ನಾನು ಚನ್ನಬಸವಗೌಡ ಪಾಟೀಲ್, ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್. ನಮ್ಮ ಒಂದು ರೈತರಿಗೆ ಉತ್ತಮವಾದ ಒಂದು ಶುಂಠಿ ಬೆಳೆಯಲಿಕ್ಕೆ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ನೀವು ಭೂಮಿಯನ್ನ ಫಲವತ್ತತೆಗೊಳಿಸಬೇಕು, ಅದಕ್ಕೆ ನೀವು ಮಣ್ಣಿನ ಪರೀಕ್ಷೆ ಹೆಂಗ್ ಮಾಡಿಸಬೇಕು, ನೀವು ಯಾರಾದ್ರೂ ಶುಂಠಿ ಬೆಳಿಬೇಕು, ನಾನು ಚೆನ್ನಾಗಿ ಒಂದು ಇಳುವರಿ ತೆಗಿಬೇಕು, ನಾನು ಒಳ್ಳೆ ಒಂದು ಉತ್ತಮ ರೈತನಾಗಬೇಕು ಅಂದ್ರೆ ತಮ್ಮನ್ನ ಸಂಪರ್ಕಿಸಿ. ನೀವು ಫೋನ್ ಮಾಡಿದ್ರೆ ತಕ್ಷಣಕ್ಕೆ ನಾವು ಬಂದು ನಿಮ್ಗೆ ಭೇಟಿ ಕೊಟ್ಟು ನಿಮ್ಗೆ ಮಾಹಿತಿ ಕೊಟ್ಟು ನಾವೆಲ್ಲ ಸಲಹೆಯನ್ನು ಕೊಡುತ್ತೇವೆ. ನಮಸ್ಕಾರ.